ಶಿಗ್ಗಾವಿ ನಗರದಲ್ಲಿಂದು ನೂತನವಾಗಿ ನಿರ್ಮಿಸಲಾಗಿರುವ ಬಸ್ ಘಟಕ ಉದ್ಘಾಟನೆಯನ್ನ ನೆರವೇರಿಸಲಾಯಿತು. ಈ ವೇಳೆ ಶಿಗ್ಗಾವ ಸವಣೂರು ಕ್ಷೇತ್ರದ ಶಾಸಕರಾದ ಯಾಸಿರ್ ಖಾನ್ ಪಠಾಣ್ ಹಾಗೂ ಸಾರಿಗೆ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರು ಹಾಗೂ ಕಾಗವಾಡ ಶಾಸಕರಾದ ಶ್ರೀ ರಾಜು ಕಾಗೆ, ಕರ್ನಾಟಕ ಗಡಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಸೋಮಣ್ಣ ಬೇವಿನಮರದ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಉಪಾಧ್ಯಕ್ಷರಾದ ಸುನೀಲ್ ಹನುಮಣ್ಣವರ್, ಮಾಜಿ ಸಂಸದರಾದ ಮಂಜುನಾಥ್ ಕುನ್ನೂರ್ ಸೇರಿದಂತೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಹಡ್ಪದ, ಪ್ರಜಾಪವರ್ ಟಿವಿ, ಶಿಗ್ಗಾಂವ. ಹೆಮ್ಮೆಯ ಉದ್ಘಾಟಕರಾಗಿ ಇವತ್ತು ಶಿಗ್ಗಾಂವ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದಂತ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾದಂತ ಉತ್ತರ ಕರ್ನಾಟಕದ ಹುಲಿ. ಈಗ ಸದ್ಯ ಉತ್ತರ ಕರ್ನಾಟಕ ಬಹಳ ಚಾಲ್ತಿಯಲ್ಲಿದೆ. ಅದಕ್ಕೆ ಕಾರಣ ನಮ್ಮ ಮರಮಗೌಡ ಆಲಮಗೌಡ ಕಾಗೆ ಸಾಹೇಬರು, ಸನ್ಮಾನ್ಯ ಅಧ್ಯಕ್ಷರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಶಾಸಕರು ವಿಧಾನಸಭಾ ಕ್ಷೇತ್ರ ಕಾಗವಾಡ. ಇನ್ನೊಬ್ಬ ಹಿರಿಯರು ನಮ್ಮ ಮಾರ್ಗದರ್ಶಕರು ಆದಂಥ ಸೋಮಣ್ಣ ಬೇವಿನಮರ ಸಾಹೇಬ್ರೆ ಹಾಗೂ ಸುನೀಲ್ ಹನುಮಣ್ಣವರಿದ್ದಾರೆ ನಮ್ಮ ಉಪಾಧ್ಯಕ್ಷರು, ಹಾಗೂ ಇನ್ನೊಬ್ಬರು ನಮ್ಮ ಮಾರ್ಗದರ್ಶಕರು, ನಮ್ಮ ಹಿರಿಯರು ಮಾಜಿ ಸಂಸದರು ಹಾಗೂ ರಾಮಲಿಂಗಾರೆಡ್ಡಿ ಸಾಹೇಬರ ಜೊತೆಗೆ ಶಾಸಕರಾಗಿ 2 ಪೀರಿಯಡ್ ಅನ್ನು ಕಳೆದಂತ ಮಂಜುನಾಥ್ ಕುನ್ನೂರ್ ಸಾಹೇಬ್ರೆ, DC ಸಾಹೇಬರಿದ್ದಾರೆ, ನಮ್ಮ MD ಮೇಡಮ್ ಅವರಿದ್ದಾರೆ, SP ಮೇಡಮ್ ಅವರಿದ್ದಾರೆ, ಜೊತೆಗೆ ಸಹೋದರಂತ MM ಪಠಾಣ್ ಅವರಿದ್ದಾರೆ, ಗುಡ್ಡಪ್ಪಣ್ಣವರು, ನಮ್ಮ ಸ್ವಾಮಿಯರಿದ್ದಾರೆ. ಆಮೇಲೆ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಮ್ಮ ಬಂಡಿವಟರು, ಆದಿಯಾಗಿ ನಮ್ಮ ನಾಗಪ್ಪಣ್ಣ ತಿಪ್ಪಕ್ಕನವರು, ಬ್ಲಾಕ್ ಅಧ್ಯಕ್ಷರು ಮುಲ್ಲಾ ಅವರು, ಅವರಿವರಲ್ಲದೆ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ಅಣ್ಣ ತಮ್ಮಂದಿರೇ, ವಿಶೇಷವಾಗಿ ಪತ್ರಿಕಾ ಸಹೋದರರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ತಾಯಂದಿರೇ, ನಾವು ಕಾರ್ಯಕ್ರಮ ಪ್ರಾರಂಭವಾದಾಗ ಮೊಟ್ಟ ಮೊದಲಿಗೆ ನಾವು ನಾಡಗೀತೆಯನ್ನು ಹೇಳಿದ್ವಿ. ಆ ನಾಡಗೀತೆಯಲ್ಲಿ ಕುವೆಂಪು ಅವರು ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ಋಷಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನ್ಯರ ಉದ್ಯಾನ ಅಂತೇಳಿ ಕರ್ನಾಟಕ ಮತ್ತು ಭಾರತ ದೇಶವನ್ನು ಹೊಗಳುತ್ತಾರೆ. ಅದೇ ಸ್ಫೂರ್ತಿಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಮುಜರಾಯಿ ಸಚಿವರಾದ ಮೇಲೆ ಅತಿ ಹೆಚ್ಚಿನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಮೀನನ್ನು ಇವತ್ತು ಮುಜರಾಯಿ ಇಲಾಖೆಗೆ ಸೇರ್ಪಡಿಸುವಂತ ಕೆಲಸ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರು ಮಾಡುತ್ತಿಲ್ಲ. ಅದನ್ನು ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಮಾಡಿದ್ದಾರೆ ಅಂತೇಳಿ ನಾನು ಬಹಳ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ. ಕೆಲವೊಬ್ಬರು ಧರ್ಮ ಜಾತಿ ಅಂತೇಳಿ ರಾಜಕಾರಣ ಮಾಡ್ತಾರೆ. ಏನು ಗದ್ದಲ ಇಲ್ದಂಗ, ಯಾವುದೇ ರೀತಿಯ ವಿವಾದ ಇಲ್ದಂಗ, ಯಾವುದೇ ರೀತಿಯ ಅನುಚಿತ ಸ್ಟೇಟ್ಮೆಂಟ್ಗಳಿಲ್ದಂಗ ಕರ್ನಾಟಕ ರಾಜ್ಯದ ಮುಜರಾಯಿ ದೇವಸ್ಥಾನಗಳನ್ನು ಇವತ್ತು ಬಹಳಷ್ಟು ರೀತಿಯಲ್ಲಿ ಗಟ್ಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಆಸ್ತಿ ಯಾರ್ಯಾರೋ ನುಂಗ್ತಾ ಇದ್ರು, ಆ ಎಲ್ಲ ಆಸ್ತಿಯನ್ನು ವಾಪಸ್ ಅದೇ ದೇವಸ್ಥಾನಕ್ಕೆ ಕೊಡಿಸಿರುವಂತ ಕೀರ್ತಿ ಅದು ಕರ್ನಾಟಕದ ಇತಿಹಾಸದಲ್ಲಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಸಲ್ತೈತನ್ನಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಾನು ಸಾಹೇಬ್ರಿಗೆ ಹೇಳಿದೆ, ಸರ್ ತಾವು ನಮ್ಮಲ್ಲಿ ಬರಬೇಕು, ಚುನಾವಣಾ ಸಂದರ್ಭದಲ್ಲೂ ತಮಗೆ ತಮ್ಮ ಸಮೀಪದ ಕ್ಷೇತ್ರವಾದಂಥ ಚನ್ನಪಟ್ಟಣಕ್ಕೆ ಉಸ್ತುವಾರಿ ಹಾಕಿದ್ರಿ, ನಮ್ಮಲ್ಲಿ ತಮಗೆ ಬರ್ಲಿಕ್ಕೆ ಅವಕಾಶ ಆಗಿರ್ಲಿಲ್ಲ, ಆದ್ದರಿಂದ ಒಂದು ಕಾರ್ಯಕ್ರಮ ಮಾಡ್ತೇನೆ ಸರ್ ಬರಬೇಕು ಅಂತ ಹೇಳಿದೆ. ಅವಾಗ ಸಾಹೇಬ್ ಹೇಳಿದರು, ನಮ್ಮಲ್ಲಿ ಒಂದು ನಿಮ್ಮ ಚಾಲನಾ ಅದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಬಂಧಪಟ್ಟಂತ SC ST ನಮ್ಮ ನಿರುದ್ಯೋಗಿ ಯುವಕರ ತರಬೇತಿ ಕೇಂದ್ರ ಹಾಗೂ ಡಿಪೋ ಉದ್ಘಾಟನೆ ಇದೆ, ಅದಕ್ಕೆ ಬರ್ತೇನೆ ಅಂತ ಹೇಳಿದರು. ಆದ್ರಿಂದ ತಾವು ಇವತ್ತು ತಮ್ಮ ಬಿಲ್ಗಳಿದ್ದು 4 ಬಿಲ್ಗಳಿದ್ದು ಆ ಬಿಲ್ಗಳನ್ನು ನಾನು ಮುಂದಿನ ದಿನ ತಗೋತೀನಿ, ನಾನು ಮಾತು ಕೊಟ್ಟೇನೆ, ಮಾತು ಕೊಟ್ಟ ಪ್ರಕಾರ ಇವತ್ತು ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ಬೇಕಂತ ಹೇಳಿ ನನ್ನ ಮುಂದೆ ಸಭಾಧ್ಯಕ್ಷರಿಗೆ ಲೆಟರ್ ಕೊಟ್ಟು ತಮ್ಮ ಕೊಟ್ಟ ಮಾತಿನಂತೆ ಇವತ್ತು ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರದ ಜನರಿಗೆ ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ನಮ್ಮ ನೆಚ್ಚಿನ ನಾಯಕರು ಬಂದಿದ್ದಾರೆ. ಆದ್ದರಿಂದ ನಾನು ಹೆಚ್ಚಿನ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು 5 ಗ್ಯಾರಂಟಿಗಳನ್ನು ತಂದಿದ್ದೇವೆ. 5 ಗ್ಯಾರಂಟಿ ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರ ಒಂದಕ್ಕೆ ಇವತ್ತು 600 ಕೋಟಿ ರೂಪಾಯಿ ಇವತ್ತು ಸರ್ಕಾರ ಇವತ್ತು ನೇರವಾಗಿ ಇವತ್ತು ನಮ್ಮ ತಾಯಂದಿರ ಅಕೌಂಟ್ಗೆ ಹಾಕುವಂತ ಕೆಲಸ ಇವತ್ತು ಮಾಡ್ತಾ ಇದೆ. ಇವತ್ತು ಶಕ್ತಿ ಯೋಜನೆ, ನಮ್ಮ ನೆಚ್ಚಿನ ನಾಯಕರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ ಇಲಾಖೆಗೆ ಬರುವಂತ ಶಕ್ತಿ ಯೋಜನೆ ಗಿನ್ನಿಸ್ ರೆಕಾರ್ಡ್ ದಾಖಲೆ ಮಾಡಿದೆ.
ಇವತ್ತು ನಮ್ಮ ಶಕ್ತಿ ಯೋಜನೆ ನೋಡಿಕೊಂಡು ಇವತ್ತು ಬಿಜೆಪಿ ಸರ್ಕಾರದವರು ಇವತ್ತು ಮಹಾರಾಷ್ಟ್ರದಲ್ಲಿ, ಇವತ್ತು ದಿಲ್ಲಿಯಲ್ಲಿ ತಮ್ಮ ಎಲೆಕ್ಷನ್ ಇರುವಂತ, ಚುನಾವಣಾ ಇರುವಂತ ಎಲ್ಲಾ ಕಡೆ ಇವತ್ತು ಅದನ್ನು ಜಾರಿಗೆ ತರ್ತಾ ಇದ್ದಾರೆ. ನಾನೀಗ ನಮ್ಮ ಸಚಿವರು ಹೇಳ್ತಾ ಇದ್ರು, ಅದನ್ನು ನ್ಯೂಯಾರ್ಕ್ ನಲ್ಲೂ ಕೂಡ ಜಾರಿಗೆ ತಂದಿದ್ದಾರೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ನಮ್ಮ ರಾಜ್ಯಕ್ಕೆ, ನಮ್ಮ ಸಚಿವರಿಗೆ ಇವತ್ತು ನ್ಯೂಯಾರ್ಕ್ ನವರು ಕಾಪಿ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ನಾವು ಪುಣ್ಯವಂತರು, ನಾವು ಹೆಮ್ಮೆ ಪಡ್ಬೇಕನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ವಿರೋಧ ಪಕ್ಷದವರು ನಮ್ಗೆ ಟೀಕೆ ಮಾಡ್ತಾರೆ, ಗ್ಯಾರಂಟಿ ಕೊಟ್ಟಾರ, ಹಂಗ್ ಮಾಡ್ಯಾರ, ಹಿಂಗ್ ಮಾಡ್ಯಾರ ಅಂತೇಳಿ. ನಾವು ಗ್ಯಾರಂಟಿ ಕೊಟ್ಟಿರೋದು ಈ ಸಮಾಜದಲ್ಲಿ ತುಳಿತಕ್ಕೊಳಗಾದಂತದವರು, ಕಷ್ಟದಲ್ಲಿ ಇದ್ದಂತವರಿಗೆ, ತಾಯಂದ್ರಿಗೆ ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ವೇದಿಕೆಯ ಮೇಲೆ 2 ಮಹಿಳಾ ನಾಯಕರು ಇದ್ದಾರೆ, ಮಹಿಳಾ ಮಣಿಗಳು. ನಮ್ಮ ಸ್ತ್ರೀ ಶಕ್ತಿ ಹೇಗಿದ್ದಾರೆ, ಒಬ್ರು SP ಇದ್ದಾರೆ, ಒಬ್ರು ನಮ್ಮ MD ಇದ್ದಾರೆ. ಅದೇ ತರ ಈ ತಾಯಂದಿರಿಗೆ ಶಕ್ತಿ ಕೊಟ್ರೆ ಮುಂದಿನ ದಿನಗಳಲ್ಲಿ ವೇದಿಕೆ ತುಂಬಾನು ಕೂಡ ತಾಯಂದಿರವ್ರ ಮಕ್ಕಳು ವಿದ್ಯಾವಂತರಾಗಿ ಇದೇ ತರ ಸ್ಥಾನಮಾನ ಪಡ್ಕೊಳ್ಳಿ ಅಂತ ನಮ್ಮ ಸರ್ಕಾರ ಆ ದೃಷ್ಟಿಯಿಂದ ಇವತ್ತು ನಿಮ್ಗೆ ಗ್ಯಾರಂಟಿ ಯೋಜನೆ ಕೊಡುವ ಮುಖಾಂತರ ನಿಮ್ಗೆ ಶಕ್ತಿ ಕೊಡುವಂತ ಕೆಲಸ ಇವತ್ತು ಮಾಡ್ತಾ ಇದೆ. ವಿರೋಧ ಪಾರ್ಟಿಯವರು ಅಪಹಾಸ್ಯ ಮಾಡ್ತಾರೆ. ನಮ್ಗೆ 60,000 ಕೋಟಿ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು ಬದ್ಧತೆ ಅಂತ ಹೇಳ್ತಾರೆ. ಯಾರು ಏನ್ ಬೇಕಾದ ಅನ್ಕೋರ್ಲಿ, ನಾವು ಕೊಡೋರೇ ಅಂತ ಹೇಳ್ತಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಮಾರ್ಕೆಟಿಂಗ್ ಇಲ್ಲ. ಬರೀ ಬಿಜೆಪಿಯವರು ರೈತರಿಗೆ 2,000 ರೂಪಾಯಿ ಹಾಕ್ಬೇಕಂದ್ರೆ 8 ದಿನದಿಂದ ಟಿವಿಯಾಗ ಚಾಲು ಹೋಗಿರ್ತೈತಿ. 2,000 ಬರಾಕತ್ತಾವ, ಮೋದಿ ಅವ್ರದ್ದು ಮನ್ ಕಿ ಬಾತ್ ಇದೆ, ಜನ್ ಕಿ ಬಾತ್ ಇದೆ ಅಂತೇಳಿ ನಾವು ಪ್ರತಿ ತಿಂಗಳ ಹಾಕ್ತೇವೆ. ಯಾರಿಗೂ ಕೂಡ ನಾವು ಮಾರ್ಕೆಟಿಂಗ್ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮತ್ತು ನಮ್ಮ ನಾಯಕರು ಮಾಡೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಜನರಿಗಾಗಿ ನಮ್ಮ ಹೋರಾಟ ಜನರ ಬದುಕಿಗಾಗಿದೆ, ಆದ್ರೆ ವಿರೋಧ ಪಕ್ಷದವರ ಹೋರಾಟ ಜನರ ಭಾವನೆಗಾಗಿದೆ. ಅವರ ಭಾವನೆಗಳ ಮೇಲೆ ರಾಜಕಾರಣ ಮಾಡ್ತಾರೆ, ನಾವು ಜನರ ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೇವೆ. ಇವತ್ತು 600 ಕೋಟಿ ನಮ್ಮ ಶಿಗ್ಗಾಂವ ಸೋಂದ್ರ ವಿಧಾನಸಭಾ ಕ್ಷೇತ್ರಕ್ಕೆ ನೇರವಾಗಿ ನಿಮ್ಗೆ ದುಡ್ಡು ಬಂದಿದೆ ಅಂತ ಹೇಳಿದ್ರೆ ಆ ದುಡ್ಡಿನಿಂದ ಕೂಲಿ ಕಾರ್ಮಿಕರು ಬದುಕ್ತಾ ಇದ್ದಾರೆ, ಬೀದಿ ಬದಿ ವ್ಯಾಪಾರಸ್ಥರು ಬದುಕ್ತಾ ಇದ್ದಾರೆ, ಇವತ್ತು ಅಂಗಡಿಕಾರರು ಬದುಕ್ತಾ ಇದ್ದಾರೆ. ನಿಮ್ಗೆ ಆ 600 ಕೋಟಿ ಬೇರೆ ಎಲ್ಲಿ ಹೋಗೋದಿಲ್ಲ, ಅದು ವಾಪಸ್ ಮತ್ತೆ ಮಾರ್ಕೆಟಿಗೆ ಕೊಡ್ತೈತಿ. ಮಾರ್ಕೆಟಿಗೆ ಬಂದು ಬಡವರು, ದೀನ ದಲಿತರು, ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತೈತಿ. ಇದರಿಂದ ಇವತ್ತು ಭಾರತ ದೇಶದಲ್ಲಿ ತಲಾ ಆದಾಯದಲ್ಲಿ ನಾವು ನಂಬರ್ 1 ಇದ್ದೀವಿ. ನಮ್ಮ ತಲಾ ಆದಾಯದಲ್ಲಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವು ನಂಬರ್ 1 ಇದ್ದೀವಿ. ನಂಬರ್ 1 ಇರ್ಲಿಕ್ಕೆ ಕಾರಣನೇ ನಮ್ಮ ಗ್ಯಾರಂಟಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕೇಂದ್ರ ಸರ್ಕಾರಕ್ಕೆ ಭಾರತ ದೇಶ 5 ಲಕ್ಷ ಕೋಟಿ GST ಕೊಡ್ತಾ ಇದ್ದೀವಿ. GSTಯಲ್ಲಿ ಕಲೆಕ್ಷನ್ ಅಲ್ಲಿ ಕರ್ನಾಟಕ ರಾಜ್ಯ ಇವತ್ತು ಭಾರತ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇದೆ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸಚಿವರು ಇನ್ನೊಂದು ಕಾರ್ಯಕ್ರಮ ರಾಣೆಬೆನ್ನೂರಿಗೆ ಹೋಗೋದಿದೆ, ಇನ್ನು ಬಹಳಷ್ಟು ವಿಚಾರ ಮಾತನಾಡೋದಿತ್ತು. ಅವರು ಡೈರೆಕ್ಟ್ ಆಗಿ ಒಂದು 5 ನಿಮಿಷ ಮಾತಾಡಿ ಹೋಗ್ತೇನೆ ಅಂತ ಹೇಳಿದ್ರು. ಆದ್ರೂ ಕೂಡ ಸರ್, ತಾವು ಸೀನಿಯರ್, ಬಹಳ ದಿನದ ನಂತರ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ತಾವು ಬರ್ತಾ ಇದ್ದೀರಿ, ಆದ್ದರಿಂದ ತಮ್ಮ ಹೆಚ್ಚಿನ ಟೈಮ್ ಕೊಡಬೇಕು. ಮತ್ತು ಕುನ್ನೂರು ಸಾಹೇಬರು ಅವ್ರ ಮನೆಗೂ ಕರೆಸಿದ್ರು ಅವ್ರಿಗೆ, ಆದ್ರೂ ಕೂಡ ಸಾಹೇಬ್ ಹೇಳಿದ್ರು ಇನ್ನೊಂದು ದಿನ ನಾನು ಹೆಚ್ಚಿನ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೆಚ್ಚಿನ ಮಾತನಾಡದೆ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ. ಸರ್, ನನ್ನ ಆಫೀಸಿಗೆ ಇವತ್ತು 1,000 ದೇವಸ್ಥಾನಗಳ ಅರ್ಜಿ ಬಂದಿದೆ. ಶಿಗ್ಗಾಂವ ಸೋಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ 1,000 ದೇವಸ್ಥಾನಗಳ ಅರ್ಜಿ ಬಂದಿದೆ ಸರ್. ಅದರಲ್ಲಿ ವಿಶೇಷವಾಗಿ ಮೊನ್ನೆ ಪಂಚಪೀಠಾಧ್ಯಕ್ಷರು ನಮ್ಮ ಕಾಶಿ ಮಠದಲ್ಲಿ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಾ ಅದಕ್ಕೆ 50 ಲಕ್ಷ ಹಾಕಿದ್ದೇನೆ. ಅದು ತಮ್ಮ ಧೈರ್ಯ ಮೇಲೆ ನಾನು ಘೋಷಣೆ ಮಾಡಿ ಬಂದೇನೆ. ಇದೇನು ದಕ್ಷಿಣದ ಕಾಶಿಗೆ ಬೇಕಾಗುವಂತ 2.5 ಕೋಟಿ ರೂಪಾಯಿ ಅನುದಾನವನ್ನು ನಾ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರ ಕಡೆ ಹೋಗ್ತೇನೆ, ನಾನು ತಗೊಂಡು ಬಂದು ಈ ದೇವಸ್ಥಾನವನ್ನು ಕಟ್ಟಿಸ್ತೇನೆ ಅನ್ನೋ ಮಾತನ್ನ ನಿಮ್ಮ ಧೈರ್ಯ ಮೇಲೆ ಕೊಟ್ಟಿದ್ದೇನೆ ಸರ್. ಆದ್ದರಿಂದ ತಾವು ಅನುದಾನವನ್ನು ಒದಗಿಸಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಜೊತೆಗೆ ಇನ್ನೂ ಬಹಳಷ್ಟು ಹೋತನಡಿ ಹಾಗೂ ಬಹಳಷ್ಟು ಮಠಗಳನ್ನ ನಾನು ಕೊಟ್ಟಿದ್ದೇನೆ. ಇದನ್ನು ಒಂದು ಅರ್ಜೆಂಟ್ ಕೊಡ್ರಿ. ಬಾಕಿದೇನೈತಲ್ಲ ಸರ್, ನಮ್ದು ಸೆಷನ್, ನಮ್ ಬಜೆಟ್ ಆದ್ಮೇಲೆ ಕೊಡ್ರಿ. ವಿಶೇಷವಾಗಿ ಶಿಗ್ಗಾಂವ ಸೋಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಗ್ರಾಮದಲ್ಲೂ ಹೋದ್ರೂ ಕೂಡ ಬಸ್ ಸ್ಟ್ಯಾಂಡ್ ಸುದ್ದಿಲ್ಲ. ಏನಾಗ್ಬಿಟ್ಟಿದೆ ಸರ್, ಈಗ ರಸ್ತೆಗಳು ಹೈಟ್ ಆಗಿರೋದ್ರಿಂದ ಬಸ್ ಸ್ಟ್ಯಾಂಡ್ ಕೆಳಗಾಗ್ಬಿಟ್ಟಿದೆ. ಎಲ್ಲಾ ನೀರು ಹರಿದು ಹೋಗಿ ಬಸ್ ಸ್ಟ್ಯಾಂಡಿನ ಅವ್ಯವಸ್ಥೆ ಆಗಿದೆ. ಯಾವ ಗ್ರಾಮಕ್ಕೆ ಹೋದ್ರೂ ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳು ಹಾಗೂ ತಾಯಂದಿರು ನನಗೆ ಮನವಿ ಮಾಡ್ತಾರೆ ಬಸ್ ಸ್ಟ್ಯಾಂಡ್ ಮಾಡಂತ ಹೇಳಿ. ನಮ್ಮ ವಿವೇಚನ ಬರೀ 2 ಕೋಟಿ ರೂಪಾಯಿ ಇರ್ತೈತಿ. ಅದೇ 2 ಕೋಟಿ ರೂಪಾಯಿಲಿ ಬಸ್ ಸ್ಟ್ಯಾಂಡ್ ಕೊಡಬೇಕು, ದೇವಸ್ಥಾನ ಕೊಡಬೇಕು, ಬೇರೆ ಬೇರೆ ಕೊಡಬೇಕು. ಆದ್ದರಿಂದ ಹೆಚ್ಚಿನ ಬಸ್ ಸ್ಟ್ಯಾಂಡ್ಗಳು ಲಿಸ್ಟ್ ಕೊಟ್ಟಿದ್ದೀನಿ ಸರ್. ಹೆಚ್ಚಿನ ಬಸ್ ಸ್ಟ್ಯಾಂಡ್ಗಳು ತಾವು ನಮಗೆ ಒದಗಿಸ್ಕೊಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಜೊತೆಗೆ ನಮ್ಮ ತಾಲೂಕಿನ ಪ್ರಮುಖ ಹುಲ್ಗೂರು ಮತ್ತು ತಡಸ್, ಇವು 2 ಸರ್ ಪಟ್ಟಣ ಪಂಚಾಯಿತಿ ಆಗ್ತಾ ಇದಾವೆ. 10,000ಕ್ಕಿಂತ ಹೆಚ್ಚು ವೋಟರ್ಸ್ ಇದರಲ್ಲಿ 15,000 ಜನಸಂಖ್ಯೆ ಇದೆ. ಅವೆರಡೂ ಬಸ್ ಸ್ಟ್ಯಾಂಡ್ಗಳು ಯಾವತ್ತು ಬೀಳ್ತಾವೋ ಗೊತ್ತಿಲ್ಲ, ಅಂತ ಒಂದು ಶಿಥಿಲಾವಸ್ಥೆಯಲ್ಲಿ ಇದಾವೆ. ಆದ್ದರಿಂದ ತಮ್ಮಲ್ಲಿ ಮನವಿ ಮಾಡ್ತೀನಿ, ಆ 2 ಬಸ್ ಸ್ಟ್ಯಾಂಡ್ಗಳನ್ನ ಇದೇ 2025 ಬಜೆಟ್ ಅಲ್ಲೇ ನಾವು ಕೊಡಬೇಕು. ಮತ್ತೆ ನಾ ಬೇರೆ ಲಿಸ್ಟ್ ಕೊಟ್ಟಿನಿ, ಅದನ್ನ ಬೇಕಾದ್ರೆ ನೆಕ್ಸ್ಟ್ ಬಜೆಟ್ ಅಲ್ಲಿ ಕೊಡಿ. ನಮ್ಮ ಸವಣೂರು ಬಸ್ ಸ್ಟ್ಯಾಂಡ್ ಕೂಡ
ಇತಿಹಾಸ ಪ್ರಸಿದ್ಧ ಗ್ರಾಮ ಸವಣೂರು ಬಸ್ ಸ್ಟಾಂಡ್, ಅದು ಕೂಡ ಇವತ್ ನಾಳೆ ಬೀಳುವಂತ ಪರಿಸ್ಥಿತಿ ಇದೆ. ಶಿಗ್ಗಾಂವ್ ಬಸ್ ಸ್ಟಾಂಡ್ ಕುನ್ನೂರು ಸಾಹೇಬ್ರ ಕಟ್ಸಿದ ಬಸ್ ಸ್ಟಾಂಡ್, ಅದು ಇನ್ನೂವರೆಗೆ ಆ ಬಸ್ ಸ್ಟಾಂಡ್ ಪರಿಸ್ಥಿತಿ ಯಾವುದು ಶಿಗ್ಗಾಂವ್ ಸವಣೂರು ಡಿಪೋ